ಆರ್ಮಿ ಫಿಸಿಕಲ್ ಟೆಸ್ಟ್ ಹೋದಾಗ 1 ಇಂಚ್ ಹೈಟ್ ಅಲ್ಲಿ ಫೇಲ್ ಆಗ್ತಿದ್ದೀರಾ. ನಾನು ಹೇಳೋ ಟಿಪ್ಸ್ ನ ನೀವು ಫಾಲೋ ಮಾಡಿ ಇದರಿಂದ 1 ಇಂಚ್ ಹೈಟ್ ನ ಇನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಜೈ ಹಿಂದ್, ನಮಸ್ತೆ ಎಲ್ರಿಗೂ. ನಾನು ಮಂತು ನೇಷನ್ ಲವರ್. ಹಾಗೆ ಈ ಒಂದು ವಿಡಿಯೋದಲ್ಲಿ ಆರ್ಮಿ ಮೆಡಿಕಲ್ ಹೋದಾಗ ನಾವು ಯಾವ ರೀತಿ ಹೈಟ್ ನ ಶೋ ಮಾಡ್ಬೇಕು ಅವ್ರಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆರ್ಮಿ ರ್ಯಾಲಿ ಹತ್ರ ಬಂತು, ರ್ಯಾಲಿ ಹೋಗ್ತಿರಂತ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಹೈಟ್ ಶೋ ಮಾಡಕ್ಕೆ ಹೋಗಿರ್ತೀರಾ, ನಿಮ್ಮ ಹೈಟ್ ಅಳತೆ ಚೆಕ್ ಮಾಡುವಾಗ ನೀವೇನ್ ಮಾಡ್ತೀರಾ, ಅವರು ಸ್ಕೇಲ್ ಇಡಕ್ ಬಂದಾಗ ನೀವು ಬೈದಿಂದ ಏನ್ ಮಾಡ್ತೀರಾ, ನೀವು ಒಂದ್ ತಲೆನ ಮೇಲೆ ಮಾಡ್ತೀರಾ. ಯಾಕಂತಂದ್ರೆ ನೀವು ಹೈಟ್ ಜಾಸ್ತಿ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಿಮ್ ತಲೆನೇ ನೀವು ಹೈಟ್ ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ದೇವ್ರಣೆಗೂ ನಿಮ್ಮ ಹೈಟ್ ಜಾಸ್ತಿ ಬರಲ್ಲ. ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು. ಈಗ ನಾನು ನಿಮಗೆ ಹೈಟ್ ತೋರಿಸ್ತಾ ಇದ್ದೀನಿ, ಆಯ್ತಾ? ನೋಡಿ, ಇಲ್ಲಿಗೆ ನನ್ನ ಹೈಟ್ ಇದೆ. ಈಗ ನಾನು ತಲೆನ ಮೇಲ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇಲ್ಲಿಗೆ ನನ್ನ ಹೈಟ್ ಇದೆ. ಈಗ ನಾನು ಅದೇ ಒಂದು ಹೈಟ್ ಇಂದ ತಲೆನ ಕೆಳಗಡೆ ಮಾಡಿ ತೋರಿಸ್ತೀನಿ. ನೋಡಿ, ನನ್ನ ಕೈ ಇದೆ. ಈಗ ನೀವು ಮೂವ್ಮೆಂಟ್ ಆಗುತ್ತೆ, ಕೈ ನೋಡ್ತಾ ಇರ್ಬೋದು. ಸೊ ಈಗ ನಾನು ಚಿನ್ನ ಡೌನ್ ಮಾಡಿದೆ, ನನ್ನ ತಲೆನ ಎಷ್ಟಾಗುತ್ತೋ ಅಷ್ಟು ಕೆಳಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈಗ ನನ್ನ ಹಿಂಬದಿ ತಲೆ ಇದೆ ಅಲ್ವಾ, ಅದು ಮೇಲ್ಗಡೆ ಬಂತು. ಅವ್ರು ತಗೊಳೋದು ಈ ಹಿಂಬದಿ ತಲೆಯಿಂದಾನೇ ಹೈಟ್ ತಗೊಂತಾರೆ, ನಿಮ್ ಮುಂಭಾಗ ತಲೆನ ತಗೊಳೋದಿಲ್ಲ. ಸೊ ಈ ರೀತಿ ತಪ್ಪನ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಭಯದಲ್ಲಿ ನೀವ್ ಏನ್ ಅನ್ಕೊಂತೀರಾ, ನನ್ನ ರಿಜೆಕ್ಟ್ ಮಾಡಕ್ ಅವ್ರು ಹೇಳ್ತಾರೆ ನಿಮಗೆ ತಲೆನ ಡೌನ್ ಮಾಡಿ ಅಂತೇಳಿ. ನೀವು ಮಾಡೋದಿಲ್ಲ, ಅವ್ರು ಸಿಟ್ಟು ಬಂದ್ ಏನ್ ಮಾಡ್ತಾರೆ, ನಿಮ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಈ ತಪ್ಪನ ಮಾಡಕ್ ಹೋಗ್ಬೇಡಿ. ತಲೆನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಹೇಳೋದ್ರಿಂದ ನಿಮ್ ಹೈಟ್ ಇನ್ಕ್ರೀಸ್ ಆಗಲ್ಲ. ಈ ರೀತಿ ಹೇಳ್ಕೊಳೋದ್ರಿಂದ ಈ ಲೆವೆಲ್ ಇರಬೇಕು, ಜಾಸ್ತಿ ಡೌನ್ ಕೂಡ ಆಗಬಾರ್ದು. ನಿಮ್ ಹೈಟ್ ಅಕ್ಯುರೇಟ್ ಆಗಿ ಅರ್ಧ ಇಲ್ಲ ಅಥವಾ 1.5 ಇಂಚ್ ತನಕ ಇನ್ಕ್ರೀಸ್ ಆದೇ ಆಗುತ್ತೆ. ಇದನ್ನ ನೀವು ಒಂದ್ಸಲ ಪ್ರಾಕ್ಟಿಕಲ್ ಆಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ. ಅದಾದ ನಂತರ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೈಟ್ ಆಯ್ತೋ ಇಲ್ವೋ ಅಂತೇಳಿ. ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಒಂದು ಐಡಿನ ಫಾಲೋ ಮಾಡ್ತಾ ಇರಿ. ಜೈ ಹಿಂದ್.